ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಮಂಡನೆ ಆಗಿದೆ. ಸಚಿವರ ಕೈಗೆ ಒಂದು ಪ್ರತಿ ಕೊಟ್ಟು ಒಂದು ವಾರ ಟೈಮ್ ಕೊಟ್ಟರು ಮುಖ್ಯಮಂತ್ರಿಗಳು ಅಧ್ಯಯನ ಮಾಡ್ಕೊಂಡು ಬಂದು ಸಲಹೆ ಕೊಡಿ ಅಂತ. ಜೊತೆಗೆ ಈ ವರದಿಯಲ್ಲಿ ಈಗ ಬಹಿರಂಗ ಆಗಿರುವಂತದ್ದು ಅಧಿಕೃತವಾಗಿನೇ ಸಮುದಾಯವಾರು ಜನಸಂಖ್ಯೆ ಈಗ ನಾವೇನು ಅನ್ಕೊಂಡಿದೀವಿ ಅದಕ್ಕಿಂತ ಜಾಸ್ತಿ ಆಗಿದೆ. ಕೆಲವು ಸಮುದಾಯಗಳ ಜಾಸ್ತಿ ಜನಸಂಖ್ಯೆ ಆಗಿದೆ ಅಂತ ಎಲ್ಲಾ ಸಮುದಾಯಗಳಿಗೂ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಬಿಜೆಪಿ ಮತ್ತು ಹಿರಿಯ ನಾಯಕರಿಗೆ ನೀವು ಸಮುದಾಯದ ಏನು ಯಾವ ರೀತಿ ನೋಡ್ತೀರಾ? ಒಂದು ಕಾಂತರಾ ಸಮಿತಿಯನ್ನ ಮಾಡಿ ಸುಮಾರು 10 ವರ್ಷಕ್ಕೂ ಮೇಲ್ಪಟ್ಟಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸತ್ಯಾಸತ್ಯತೆಗಳು ಸಂಪೂರ್ಣವಾಗಿ ಗೊತ್ತಿದೆ. ಅವ್ರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ರಾಷ್ಟ್ರದ ಅವರ ಪಕ್ಷದ ನಾಯಕರುಗಳು ಯಾವ ರೀತಿ ಅವರಿಗೆ ಮೊನ್ನೆ ದೆಹಲಿ ಕರೆಸಿ ಹೇಳಿದ್ದಾರೆ ಅನ್ನೋದು ಕೂಡ ನನ್ನ ಹತ್ರ ಮಾಹಿತಿ ಇದೆ. ಆದರೆ ಕರ್ನಾಟಕಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ದಿವಂಗತ ದೇವರಾಜ ಅರಸು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲರು, ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಬೊಮ್ಮಾಯಿ ಅವರು, ಜಯೇಶ್ ಪಟೇಲರು, ಅನೇಕ ಮುತ್ಸದ್ದಿಯ ನಾಯಕರನ್ನು ಕರ್ನಾಟಕ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಇವತ್ತಿನ ಅವರ ಪರಿಸ್ಥಿತಿಯನ್ನು ನೋಡಿದ್ರೆ ಈ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಕೂಡ ಬಂದಿದ್ದಾರ ಅನ್ನುವ ಒಂದು ನೋವು ನನ್ನನ್ನು ಕಾಡ್ತಾ ಇದೆ. ಈಗಾಗಲೇ ಆ ವರದಿಯನ್ನು ಮಂಡನೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆದಮೇಲೆ ಅದನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಕುಳಿತುಕೋತೀವಿ. ನಮ್ಮ ಪಕ್ಷದ ಅನೇಕ ನೇತಾರಗಳಿದ್ದೀವಿ. ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು, ಮಠಮಾನ್ಯಗಳು, ನಮ್ಮದೇ ಆದಂಥ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆಪರದವನ್ನು ನಾವು ಈಗಾಗಲೇ ಮಾಡಿದ್ವಿ. ನಾನು ಕೂಡ ಮಂತ್ರಿ ಆಗಿದ್ದೆ. ಸಿದ್ದರಾಮಯ್ಯನವರು ಕಾಂತರಾ ಸಮಿತಿ ವರದಿ ಸರಿಯಿಲ್ಲ ಅನ್ನೋದನ್ನು ಅವ್ರ ಪಾರ್ಟಿಯವರೇ 50-60% ಹೇಳ್ತಾ ಇದ್ದಾರೆ. ನಾನು ನಿನ್ನೆ ಮಂಗಳೂರಿನಲ್ಲಿ ಹೇಳಿದೆ. ಮಂಗಳೂರಿನಲ್ಲಿ ಒಂದು ರೈಲ್ವೆ ಇಲಾಖೆಯ ಕಾರ್ಯಕ್ರಮದಲ್ಲಿ ಎಲ್ಲ ಮಾಧ್ಯಮದ ಸನ್ಮಿತ್ರರು ಬಂದಾಗ ಹೇಳಿದೆ, ನೀವು ಇನ್ನೂ 3 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದೀರಿ. 10 ವರ್ಷಕ್ಕೂ ಮೇಲ್ಪಟ್ಟಾಗಿದೆ. ಬಹುತೇಕ ಕಡೆ ಸರ್ವೆ ನಡೆದಿಲ್ಲ, ಮಕ್ಕಿ ಆಗಿದೆ. ಇದು ಕಾಗಮ್ಮ ಗೂಗಮ್ಮನ ಕಥೆ ಆಗಿದೆ ಈ ಒಂದು ವರದಿ. ಈ ವರದಿಯಲ್ಲಿ ಪ್ರಾಮಾಣಿಕವಾಗಿ ವರದಿಯನ್ನು ಮಾಡಿಲ್ಲ ಅನ್ನೋ ಕೂಗಿದೆ. ಅದ್ರ ಬಗ್ಗೆ ನೀವು ಹಿಂದೆನೇ ಮಾಡ್ಬೋದಾಯಿತು, ಮಾಡಲಿಲ್ಲ. ನೀವಿದ್ದಾಗೆ ಕೊಟ್ಟಿದ್ರು, ಅವತ್ತೇ ಮಾಡ್ಬೋದಾಯಿತು, ಮಾಡಲಿಲ್ಲ. ಇಲ್ಲಿವರೆಗೂ ಮುಂದಕ್ಕೆ ಹಾಕೊಂಡು ಹೋಗಿ ತಪ್ಪಾಗಿದೆ ಅಂತ ಅರಿವಿದ್ರು ಕೂಡ ನೀವತ್ತು ಯಾಕೋಸ್ಕರ ಮಾಡ್ತಾ ಇದ್ದೀರಿ? ಇದು ಮಾಡೋದು ಬೇಡ. ಆ ವರದಿಯನ್ನು ತಿರಸ್ಕಾರ ಮಾಡಿ ನೀವು ಬೇಕಾದವ್ರನ್ನ ಮತ್ತೊಂದು ಒಂದು ಸಾರಿ ಸಮಿತಿಯನ್ನು ಮಾಡಿ